ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಮಹಿಳೆಯರು ತಾವೂ ಅಲಂಕಾರ ಮಾಡಿಕೊಂಡು ದೇವರಿಗೂ ಕೂಡ ಅಲಂಕಾರ ಮಾಡ್ತಾರೆ. ಹಾಗಾದ್ರೆ ನಾಳೆಯ ಹಬ್ಬ ಮೂಲ ನಕ್ಷತ್ರದಲ್ಲಿ ಬಂದಿದೆ. ಆಚರಣೆಯನ್ನ ಹೇಗ್ ಮಾಡಬೇಕು? ಮಹಾಲಕ್ಷ್ಮಿ ಜೊತೆಗೆ ಸರಸ್ವತಿಯನ್ನು ಕೂರಿಸಿ ಪೂಜೆಯನ್ನ ಮಾಡಬೇಕಾ? ಸರ್ವ ಸಂಪನ್ನಳಾಗಿರುವಂತಹ ವರಮಹಾಲಕ್ಷ್ಮಿಗೆ ಯಾವ ಮಂತ್ರವನ್ನ ಹೇಳಿ ಆಕೆಗೆ ಸಂತುಷ್ಟಗೊಳಿಸಿ ನಮ್ಮ ವರವನ್ನ ಕರುಣಿಸಿಕೊಳ್ಳೋದು? ಈ ಎಲ್ಲ ವಿಶೇಷ ಮಾಹಿತಿಯ ಜೊತೆಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಜ್ಯೇಷ್ಠ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರ ಸಂಚಾರ ನಡೀತಾ ಇರ್ತಕ್ಕಂಥದ್ದು. ನಿಮಗೆ ತಿಳಿದಿರುವಂಥ ರೀತಿಯಲ್ಲಿ ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ನಿಮಗೆ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲಗಳು, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ತುಂಬ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕಳೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳಿರುವಂಥದ್ದು. ITBT ಕ್ಷೇತ್ರದಲ್ಲಿರ್ತಕ್ಕಂಥವರು ಸಾಕಷ್ಟು ಜನ ಉದ್ಯೋಗವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ಕಳೆದ ಸಂಚಿಕೆಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನು ನೀವು ಮನವರಿಕೆ ಮಾಡಿಕೊಳ್ಬೋದು. ಅಂದರೆ ಗ್ರಹಗತಿಗಳ ಆಧಾರದ ಮೇಲೆ ಗುರುವಿನ ಅನುಗ್ರಹದಿಂದ, ಆ ತಾಯಿ ಜಗನ್ಮಾತೆಯ ಅನುಗ್ರಹದಿಂದ ಸರಿಯಾಗಿ ಆ ಗ್ರಹಗತಿಗಳನ್ನು ವೆರಿಫೈ ಮಾಡಿ ನುಡಿದಿದ್ದೇ ಆದಂಥ ಪಕ್ಷದಲ್ಲಿ ಎಷ್ಟು ಪ್ರಾಪಂಚಿಕವಾಗಿ ಹೊಂದಾಣಿಕೆ ಆಗುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನೋಡ್ಬೋದು. ಸಾಮಾನ್ಯವಾಗಿ ಅದನ್ನು ಸ್ವಲ್ಪ ಫಾಲೋಅಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಬರುವಂಥ ಅವಘಡಗಳನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಮಹತ್ವವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇದನ್ನು ನಿಮಗೆ ಮನವರಿಕೆ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಹೋಗಲಿ, ಇವತ್ತಿನ ದಿವಸ ಯಾವ ರೀತಿ ಇರ್ತದೆ? ಪ್ರಪ್ರಥಮ ಬಾರಿಗೆ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಸಾಲಬಾಧೆಯಿಂದ ಮುಕ್ತಿ ಹೊಂದಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ವಾಹನಗಳಿಂದ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥದ್ದು. ಶತ್ರುಗಳು ಕುತಂತ್ರ ಮಾಡುವಂತಹ ಬಂಧು ಬಾಂಧವರು ಬದಲಾವಣೆಯಿಂದ ನಾಟಕವಾಡ್ತಕ್ಕಂಥ ಒಂದು ಸನ್ನಿವೇಶಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ಸಹ ಮೇಷರಾಶಿನವರು ನೋಡುವಂಥದ್ದು. ಗಣಪತಿಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಅಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಆಕಸ್ಮಿಕವಾಗಿ ಧಾರ್ಮಿಕ ವ್ಯಕ್ತಿಗಳ ಅಥವಾ ಮಿತ್ರರ ಅಥವಾ ಹಿರಿಯ ಸಹೋದರನಿಂದ ಧನಾಗಮನವಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಮಾನ ಸನ್ಮಾನ, ಕೀರ್ತಿ ಪ್ರತಿಷ್ಠೆ ಹೊಗಳಿಕೆಗೆ ಪಾತ್ರವಾಗ್ತಕ್ಕಂಥದ್ದು. ನೆರೆಹೊರೆಯವರಿಂದ, ಬಂಧುಗಳಿಂದ, ಪತ್ರ ವ್ಯವಹಾರಗಳಿಂದ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ವೃಷಭ ರಾಶಿನವರು ನೋಡುವಂಥದ್ದು. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದಲ್ಲಿ ಕಿರಿಕಿರಿಗಳಾಗಿ ಬೇಸರಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ಬರುವಂಥದ್ದು. ಬಾಯಿ ಹುಣ್ಣು, ಅಧಿಕ ಉಷ್ಣ, ಗುಪ್ತವ್ಯಾಧಿ, ನರದೌರ್ಬಲ್ಯ ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ಪತ್ರ ವ್ಯವಹಾರಗಳಿಂದ ಅನುಕೂಲದ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದನ್ನು ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಗಣಪತಿಗೆ 21 ಗರಿಕೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಅಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಮಾನ ಅಪಮಾನ ಅಪನಿಂದನೆಗಳಿಗೆ ಈಡಾಗ್ತಕ್ಕಂಥದ್ದು. ತಂದೆ ಮಾಡಿದಂಥ ಒಂದು ತಪ್ಪುಗಳಿಂದ, ನಷ್ಟಗಳಿಂದ ಚಿಂತೆಗೆ ಈಡಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಬಂಧು ಬಾಂಧವರು, ನೆರೆಹೊರೆಯವರು, ಮಕ್ಕಳಿಂದ ಶತ್ರುಗಳಾಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ಸಹ ಕಟಕ ರಾಶಿನ ನೋಡುವಂಥದ್ದು. ಕುಲದೇವತೆಗೆ ತುಳಸಿಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಮಕ್ಕಳು ಆಕಸ್ಮಿಕವಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಒಂದು ಸನ್ನಿವೇಶ. ನಿಮಗೆ ಲಭಿಸಬೇಕಾದಂಥ ಬಡ್ತಿ, ಮಾನ ಸನ್ಮಾನಗಳು, ಕೀರ್ತಿ ಪ್ರತಿಷ್ಠೆಗಳು ಮಿತ್ರರಿಂದ ಅವುಗಳಿಂದ ತೊಡಕಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಏನಾದರೂ ನಿರ್ಮಾಣವಾಗಿ ಬರುವಂಥದ್ದು. ಆಕಸ್ಮಿಕವಾಗಿ ಆರ್ಥಿಕ ಮುಗ್ಗಟ್ಟುಗಳು ಎದುರಾಗ್ತಕ್ಕಂಥದ್ದು. ದ್ವಿಚಕ್ರ ವಾಹನಗಳಿಂದ ಪೆಟ್ಟನ್ನು ತಿನ್ನುವಂಥ ಒಂದು ಸನ್ನಿವೇಶ ಇವತ್ತಿನ ದಿವಸ ಈ ಸಿಂಹರಾಶಿನವರದಾಗಿರುವಂಥದ್ದು. ಹನುಮಂತನಿಗೆ ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಸ್ವಯಂಕೃತ ಅಪರಾಧದಿಂದ ನಿಮ್ಮ ನಡವಳಿಕೆಗಳು ಅಥವಾ ತಾತ್ಸಾರದ ಮನೋಭಾವಗಳು
ದಾಂಪತ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು, ಮಿತ್ರರೊಂದಿಗೆ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಆಲೋಚನೆಗಳು, ಬ್ಯಾಂಕ್ಗಳಲ್ಲಿ, ಷೇರು ಮಾರುಕಟ್ಟೆಗಳಲ್ಲಿ, ಚಿನ್ನಾಭರಣ ಕ್ಷೇತ್ರಗಳಲ್ಲಿ, IT-BT ಕಂಪನಿಗಳಲ್ಲಿ, ಲೆಕ್ಕ ಪರಿಶೋಧನಾ ಕ್ಷೇತ್ರದಲ್ಲಿ ಉದ್ಯೋಗ ದೊರಕತಕ್ಕಂಥ ಒಂದು ಸಂದರ್ಭ. ಆದರೆ ದೂರ ಪ್ರದೇಶದಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಒಳಿತು. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಕ್ಕಂಥದ್ದು ಬಹಳ ಒಳಿತು. ಇವತ್ತಿನ ದಿವಸ ಈ ಕನ್ಯಾ ರಾಶಿ ಅನ್ನೋದಾಗಿರುವಂಥದ್ದು. ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ದೇವರನ್ನ ಕೂರಿಸಿ ಪೂಜೆ ಮಾಡೋದಷ್ಟೇ ಅಲ್ಲ, ತಾಯಿಯನ್ನ ಹೊಗಳಿ ಆಕೆಗೆ ಸಂತುಷ್ಟಗೊಳಿಸಬೇಕು. ಹಾಗಾದ್ರೆ ತಾಯಿ ವರಮಹಾಲಕ್ಷ್ಮಿಗೆ ಅಂತ ಇರುವಂತಹ ಮಂತ್ರ ಎಂಥದ್ದು, ಆ ಮಂತ್ರಕ್ಕಿರುವ ಶಕ್ತಿ ಎಂಥದ್ದು, ನಮ್ಮ ಇಷ್ಟಾರ್ಥಗಳನ್ನ ಹೇಗೆ ಸಿದ್ಧಿಸ್ಕೊಳ್ಬಹುದು ತಿಳಿಸ್ಕೊಡಿ. ಖಂಡಿತ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಏಕೆಂದರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿರ್ತದೆ, ಎಲ್ಲವೂ ಅನುಭವದ ಪ್ರಕಾರವಾಗಿ ಆಗಿರ್ತಕ್ಕಂಥದ್ದು. ಆದರೆ ಒಂದು ಗೊಂದಲ ಇರ್ತದೆ, ಯಾವ ಮಂತ್ರವನ್ನು ಜಪ ಮಾಡೋದ್ರಿಂದ ಲಕ್ಷ್ಮಿ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಅಂತಕ್ಕಂಥದ್ದು. ಈ ಒಂದು ಮಂತ್ರವನ್ನು ಜಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲಾಲಯೇ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೈ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಈ ಒಂದು ಮಂತ್ರವನ್ನು ನಾಳೆ ದಿವಸ 108 ಬಾರಿಯೋ ಅಥವಾ 1008 ಬಾರಿಯೋ ನೀವು ಜಪವನ್ನು ಮಾಡಿದ್ದೇ ಆದಂಥ ಪಕ್ಷದಲ್ಲಿ ಖಂಡಿತವಾಗಲೂ ಕೂಡ ಲಕ್ಷ್ಮೀ ಕಟಾಕ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಹಾಸನದಿಂದ ಶಶಾಂಕ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಾಂಕ್. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 9/1/2000 ಬೆಳಗಿನ ಜಾವ 3:15. 9/1/2000 ಇಸ್ವಿ ಬೆಳಗಿನ ಜಾವ 3:15. ಓಕೆ, ಗುರುಜಿ ಇದ್ದಾರೆ, ಶಶಾಂಕ್ ಮಾತನಾಡಿ. ನಮಃ ಶಿವಾಯ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಅಥವಾ ಟಿವಿ ಸೌಂಡ್ ಕಡಿಮೆ ಮಾಡ್ತಕ್ಕಂಥದ್ದು ಬಹಳ ಬಳಿತು. ಗುರುಜಿ ಮಾಡಿದ್ದೀನಿ. ಆಗಲಿ. ಶ್ರವಣ ನಕ್ಷತ್ರ ಜನನವಾಗಿರ್ತಕ್ಕಂಥದ್ದು ಶನಿ ನೀಚತ್ವನಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಆದರೆ ಪರಮೋಚ್ಚ ಸ್ಥಿತನಾಗಿ ಅಂದರೆ ವಕ್ರತ್ವವನ್ನು ಹೊಂದಿರತಕ್ಕಂಥ ಪರಮೋಚ್ಚ ಸ್ಥಿತನನ್ನು ನೋಡ್ತಕ್ಕಂಥದ್ದು ಅನುರಾಧ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. 2011ರಿಂದ ಈಚೆಗಂತೂ ಕೂಡ ಏನೋ ಒಂದು ರೀತಿಯಾದಂಥ ಗೊಂದಲಗಳು ತಲೆಮಳಗಳಾಗ್ತಕ್ಕಂಥದ್ದು, ಯಾವುದರಲ್ಲೂ ಆಸಕ್ತಿಗಳು ಕಾಣ್ತಾ ಇಲ್ಲ. ಆರೋಗ್ಯದ ಪರಿಸ್ಥಿತಿಗಳು ಕೂಡ ಹದಗೆಟ್ಟಿರ್ತಕ್ಕಂಥದ್ದು. ಈ ನಡುವೆ ಈ 2 ವರ್ಷಗಳಿಂದ ಈಚೆಗಂತೂ ಕೂಡ ಆರೋಗ್ಯದ ಪರಿಸ್ಥಿತಿಗಳು ಕೂಡ ಹದಗೆಟ್ಟಿರ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಆಸಕ್ತಿಗಳು ಕಂಡು ಬರ್ತಾ ಇಲ್ಲ, ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಮರವಿನ ಸ್ವಭಾವಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಪರಿಭ್ರಮಣೆಯಾಗಿ ಬಂದಿರತಕ್ಕಂಥ ಸ್ಪಷ್ಟವಾಗಿ ಏನೋ ಒಂದು ರೀತಿಯಾದ ಸೋಮಾರಿತನ ಇದೇ ರೀತಿಯಾದಂಥ ಒಂದು ಸ್ಥಿತಿ. ಹೆಚ್ಚು ನಿದ್ರೆ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಮನೋಪ್ರವೃತ್ತಿಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಪದೇ ಪದೇ ತಲೆಬರ್ತ ಈ 1 ವರ್ಷದಿಂದ ಈಚೆಗಂತೂ ಕೂಡ ಪದೇ ಪದೇ ತಲೆಬರ್ತಗಳು ಬರ್ತಕ್ಕಂಥದ್ದು. ಊಟ ಮಾಡಿದ್ದು ಸ್ವಲ್ಪ ಜೀರ್ಣವಾಗೋದಿಲ್ಲ, ಸ್ವಲ್ಪ ಮೈ ಕೈ ಸೆಳೆತಗಳು ಅಥವಾ ಮೈ ಕೈ ನೋವು ಜಾಸ್ತಿ ಆಗ್ತಕ್ಕಂಥದ್ದು, ಒಂದು ರೀತಿಯ ಜಿಡ್ಡಿಡ್ದಂಗೆ ಆಗ್ಬಿಡ್ತದೆ. ಇದೆಲ್ಲವೂ ನಡೀತಾ ಇರ್ತಕ್ಕಂಥದ್ದು ಉಂಟು. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗಬೇಕು? ಅದೇ ನನ್ನ ವಿದ್ಯಾಭ್ಯಾಸ ಮುಂದೆ ಹೆಂಗೆ ಅಂತ. ನಿಮಗೆ ಆಸಕ್ತಿಗಳು ತೋರಿಸ್ತಾ ಇಲ್ಲ ಈ ಜಾತಕದಲ್ಲಿ, ಆ ರೀತಿ ಆಗಿರ್ತಕ್ಕಂಥದ್ದು. ಆಗಲಿ, ತೊಂದರೆ ಏನಿಲ್ಲ. ಸಾಧ್ಯವಾದರೆ ನಿಮ್ಮ ತಂದೆ ತಾಯಿಗೆ ತಿಳಿಸಿಬಿಟ್ಟು ಒಂದು ಸ್ಪಷ್ಟವಾಗಿ ನವಗ್ರಹ ಶಾಂತಿ, ಶನಿ ಜಪ, ದುರ್ಗಾ ಹೋಮ, ಆ ದುರ್ಗೆಯಿಂದ ಸಿದ್ಧಿಯಾಗಿರ್ತಕ್ಕಂಥ ತಾಯ್ತವನ್ನು ಧಾರಣೆ ಮಾಡಿಕೊಳ್ಳಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಶುದ್ಧತ್ವ ಇರುವಂಥ ರೀತಿಯಲ್ಲಿ ಮಾಡಿಸ್ಕೊಳ್ಳಿ. ಮಂತ್ರದ ಒಂದು ಅನುಷ್ಠಾನ ಇರುವಂಥವ್ರ ಕೈಯಲ್ಲಿ ಮಾಡಿಸ್ಕೊಳ್ಳಿ. ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಶಶಾಂಕ್. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಾಗರಾಜ್ ದೇವನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಓಕೆ, ಹುಟ್ಟಿದ ದಿನಾಂಕ ತಿಳಿಸಿ. ಮೇಡಮ್, ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಸರಿಯಾಗಿ. ಸರಿ, ಗುರುಜಿ ಇದ್ದಾರೆ, ನಾಗರಾಜ್ ಮಾತನಾಡಿ. ನಮಃ ಶಿವಾಯ. ಗುರುಜಿ. 1ರಿಂದ 12ರ ಒಳಗಡೆ ಒಂದು ಸಂಖ್ಯೆ ಹೇಳಿ. 3 ಗುರುಜಿ. ಈ ಜಾತಕಕ್ಕೆ ಯಾವುದನ್ನ ಏನೇ ಮಾಡಿದ್ರೂ ಕೂಡ ಪ್ರಯೋಜನಗಳು ಬರ್ತಾ ಇಲ್ಲ ಅಂತಕ್ಕಂಥದ್ದು, ಆರ್ಥಿಕವಾದಂಥ ದುಸ್ಥಿತಿಗಳು ಅಂತಕ್ಕಂಥದ್ದು ಪದೇ ಪದೇ ಕಾಡ್ತಾ ಇರ್ತಕ್ಕಂಥದ್ದು. ನೀವು ಯಾವುದನ್ನೇ ಪ್ರಯತ್ನವನ್ನು ಮಾಡಿ ಅದು ಮಧ್ಯಕ್ಕೆ ಅಲ್ಲೇ ಬ್ರೇಕ್ ಆಗ್ತಕ್ಕಂಥದ್ದು, ಮುಂದುವರಿಯದೇ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು. ಸ್ವಂತವಾಗಿ ಮಾಡಬೇಕಾ, ದಾರಿ ಗೊತ್ತಾಗ್ತಾ ಇಲ್ಲ.
ಉದ್ಯೋಗಕ್ಕೆ ಹೋಗ್ಬೇಕಾ, ಹೋದ್ರೂ ಕೂಡ ಷಷ್ಠಸ್ಥಿತನಾಗಿ ಬಂದಿಯಾಗಿರ್ತಕ್ಕಂಥ ಶನಿಭಾವದಲ್ಲಿ ಬಂದಿಯಾಗಿರ್ತಕ್ಕಂಥ ಚಂದ್ರನ ಭಾವ ತನಗೆ ಬೇಕಾದಂಥ ಆರ್ಥಿಕವಾದಂಥ ಒಂದು ಸದೃಢತೆ ಆ ಉದ್ಯೋಗದಲ್ಲಿ ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಇಲ್ಲಿಯವರೆಗೂ ಕೂಡ ಆರ್ಥಿಕವಾದಂಥ ಸದೃಢತೆ ಕಂಡೇ ಇಲ್ಲ. ಇವತ್ತಿಂದು ಇವತ್ತಿಗೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳಲ್ಲೇ ಜೀವನವನ್ನು ದೂಡ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಮುಂದೆ ಏನೋ ಮನೆ ಕಟ್ಟಬೇಕು ಅಂತಲೋ ಅಥವಾ ಭೂಮಿ ವಿಚಾರಕ್ಕೆ ಅಥವಾ ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳ ಮೇಲೆ ಪ್ರಯತ್ನಗಳು, ಏನಾದರೂ ಮಾಡಲೇಬೇಕು ಅನ್ನೋ ರೀತಿಯಾದ ಪ್ರಯತ್ನಗಳ ಮೇಲೆ ಪ್ರಯತ್ನಗಳು ನಡೀತಾ ಇದೆ. ಆದರೆ ಯಾವುದೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಯಾವಾಗ ಆಗುತ್ತೆ, ನಾನೇನಾದರೂ ನಿಲ್ಲಬಹುನಾ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಹೌದು ಅಲ್ವೋ? ಹೌದು ಗುರುಜಿ. ಹೇಳಿ, ಏನಾಗಬೇಕು? ಅದೇ ಗುರುಜಿ, ಈಗ ಏನು ಮುಂದುವರಿಕೆ ಆಗ್ತಾ ಇಲ್ಲ. ಆಗಲಿ, ಒಂದು ಕೆಲಸ ಮಾಡಿ ಹೇಗಿದ್ರು ಶ್ರಾವಣ ಸೋಮವಾರ ಇದೆ ಅಥವಾ ಶ್ರಾವಣ ಮಾಸ ಇರ್ತಕ್ಕಂಥದ್ರಿಂದ ಈ ಉಳಿದಿರ್ತಕ್ಕಂಥ 2 ಸೋಮವಾರಗಳಲ್ಲಿ ಏಕವಾರ ರುದ್ರಾಭಿಷೇಕ ಅಂತಕ್ಕಂಥದ್ದು ಬರುತ್ತೆ. ಏಕವಾರ ರುದ್ರಾಭಿಷೇಕವನ್ನು ಶಿವಾಲಯದಲ್ಲಿ ಮಾಡಿಸಿ ಅಲ್ಲಿ ಬರ್ತಕ್ಕಂಥವ್ರು 11 ಜನಕ್ಕೆ ತಾಂಬೂಲವನ್ನು ದಾನವನ್ನು ಮಾಡಿ. ತಾಂಬೂಲ ಅಂದರೆ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಅದಕ್ಕೆ ನಿಮ್ಮ ಕೈಲಾದಂಥ ದಕ್ಷಿಣೆ, ಇದನ್ನು ಇಟ್ಟುಬಿಟ್ಟು 11 ಜನಕ್ಕೆ ದಾನವನ್ನು ಮಾಡಿ. ಖಂಡಿತ ಅನುಕೂಲವಾಗುತ್ತೆ. ಸಾಧ್ಯವಾದರೆ ವಸ್ತ್ರದಾನ ಮಾಡಿ, ಇಲ್ಲ ಅಂದ್ರೆ ತಾಂಬೂಲ ದಾನ ಸಾಕು. ಶುಭವಾದ. ಧನ್ಯವಾದಗಳು ನಾಗರಾಜ್. ಗುರುಜಿನು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರವಾಗಿ ಮಿತ್ರರ ಭೇಟಿಗಾಗಿ ಆಕಸ್ಮಿಕವಾದಂಥ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್, ಅಜೀರ್ಣದೋಷ, ಸೋಂಕು ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಪ್ರಾರಂಭಕ್ಕೆ ಸದಾವಕಾಶಗಳು ಕೂಡಿ ಬರುವಂಥದ್ದನ್ನು ತುಲಾರಾಶಿನವರು ನೋಡುವಂಥದ್ದು. ಓಂ ಹ್ರೀಂ ಕ್ಲೀಂ ಕ್ರೀಂ ಸರ್ವಜನ ವಶಮಾನಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಉದ್ಯೋಗ ನಿಮಿತ್ತ ಹೊರಟದಂತಹ ಒಂದು ಪ್ರಯಾಣವನ್ನು ರದ್ದು ಮಾಡತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗಿ ಬರುವಂಥದ್ದು, ಮಕ್ಕಳಿಂದ ಕುಟುಂಬದ ಮೇಲೆ ಆರ್ಥಿಕವಾದಂಥ ಅವಘಡಗಳು ಎದುರಾಗ್ತಕ್ಕಂಥದ್ದು, ಮಿತ್ರರಿಂದ ಬೇಸರವಾಗ್ತಕ್ಕಂಥದ್ದು, ಜಿಗುಪ್ಸೆ ಮಾಡುವಂಥ ಒಂದು ಘಟನೆಗಳು ನಡೆತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದನ್ನು ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಹೆಸರು ಬೇಳೆಯನ್ನು ಪ್ರಸಾದವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಉದ್ಯೋಗ ಬಡ್ತಿ, ಮಾನ ಸನ್ಮಾನಗಳು, ಪ್ರಶಂಸೆ, ಉತ್ತಮ ಹೆಸರು ಪ್ರಾಪ್ತಿ ಆಗ್ತಕ್ಕಂಥದ್ದು, ಆಕಸ್ಮಿಕ ಅವಘಡಗಳು, ಮಾನಸಿಕವಾಗಿ ಅತಿ ಹೆಚ್ಚು ಭೀತಿ ಉಂಟು ಮಾಡತಕ್ಕಂಥ ಸ್ಥಿತಿಗತಿಗಳು, ಒತ್ತಡದ ಸಂದರ್ಭಗಳು, ಅಗತ್ಯಕ್ಕಿಂತ ಹೆಚ್ಚು ಜವಾಬ್ದಾರಿಯ ಚಿಂತನೆಗಳು, ನಿದ್ರಾಭಂಗವನ್ನು ಮಾಡ್ತಕ್ಕಂಥ ರೀತಿಯಲ್ಲಿರುವಂಥದ್ದನ್ನು ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಓಂ ಕೇತುವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಪ್ರಯಾಣದಲ್ಲಿ ನಷ್ಟ ಮತ್ತು ಸಂಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಸ್ವಯಂಕೃತ ಅಪರಾಧಗಳಿಂದ, ಉದ್ಯೋಗ ಬದಲಾವಣೆಯ ತೀರ್ಮಾನದಿಂದ ಉದ್ಯೋಗ ಕಳೆದುಕೊಂಡು ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ಬಂಧು ಬಾಂಧವರ, ನೆರೆಹೊರೆಯವರ ತೊಂದರೆಗಳು, ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದನ್ನು ಮಕರ ರಾಶಿನವರು ನೋಡುವಂಥದ್ದು. ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಅಥವಾ ವೆಂಕಟೇಶ್ವರನ ದರ್ಶನವನ್ನಾದರೂ ಕೂಡ ಮಾಡೋದರಿಂದ ಇವತ್ತಿನ ದೋಷದ ನಿವಾರಣೆ ಆಗುತ್ತದೆ. ಕುಂಭರಾಶಿ, ಉದ್ಯೋಗ ಸ್ಥಳದಲ್ಲಿನ ಮಿತ್ರರಿಂದ ಸಾಲದ ಸಹಾಯ ಲಭಿಸ್ತಕ್ಕಂಥದ್ದು, ಮಕ್ಕಳಿಂದ ಆರ್ಥಿಕ ಮತ್ತು ಕೌಟುಂಬಿಕವಾದಂಥ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದಕ್ಕೆ ದಾರಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಸಂತೃಷ್ಟಿಯ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದನ್ನು ಇವತ್ತಿನ ಸಹ ಕುಂಭರಾಶಿಯನ್ನು ನೋಡುವಂಥದ್ದು. ತುಳಸಿ ಗಿಡವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಮಕ್ಕಳು ಮಂಕು ಕವಿದಂಥ ರೀತಿಯಲ್ಲಿರುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಶತ್ರುಕಾಟಗಳು ಮತ್ತು ಮಾನಸಿಕವಾದಂಥ ಒಂದು ಕಿರಿಕಿರಿಗಳಾಗ್ತಕ್ಕಂಥದ್ದು, ದೈಹಿಕವಾದಂಥ ಅನಾರೋಗ್ಯ ಸಮಸ್ಯೆಗಳು, ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲದಂಥ ರೀತಿಯಲ್ಲಿ ಮಾಡುವಂಥದ್ದನ್ನು ಈ ಮೀನರಾಶಿಯನ್ನು ನೋಡುವಂಥದ್ದು. ಮೂಲಂಗಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ಮನೆ ಮದ್ದು ಭಾಗದಲ್ಲಿ ಯಾವ ಅನಾರೋಗ್ಯದ ಸಮಸ್ಯೆಗೆ ಯಾವ ಆರೋಗ್ಯದ ಸಲಹೆ ಇದೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಉಬ್ಬಸ ಅಥವಾ ಉಸಿರಿಡಿತಾ ಇದೆ ಅಂತಕ್ಕಂಥದ್ದು ಅಥವಾ ಉಬ್ಬಸ ಇದೆ, ಯಾಕೆ ಉಸಿರಾಟ ಸಮಸ್ಯೆಯಲ್ಲಿ ತೊಂದರೆ ಇದೆ ಅಂತಕ್ಕಂಥವ್ರು ಇದನ್ನು ಅನುಸರಣೆ ಮಾಡಬಹುದು. ಎಕ್ಕದ ಗಿಡದ ಬಲಿತಂಥ ಒಂದು ಬೇರನ್ನು ತರಬೇಕು, ಅದನ್ನು ಒಣಗಿಸಿಬಿಟ್ಟು ಸುಟ್ಟು ಭಸ್ಮವನ್ನು ಮಾಡಿದ ನಂತರವಾಗಿ ಆ ಭಸ್ಮದ ಪುಡಿ ಜೊತೆಯಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ಸ್ವಲ್ಪ 2 ಚಿಟಿಕೆಯಷ್ಟು ಭಸ್ಮವನ್ನು ಜೇನುತುಪ್ಪದಲ್ಲಿ ಕಲಸಿಕೊಂಡು ಪ್ರತಿ ದಿವಸವೂ ಕೂಡ 2 ಬಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಬಾರಿ ಸೇವಿಸುವುದರಿಂದ ಆ ಉಬ್ಬಸ ಅಂತಕ್ಕಂಥದ್ರಿಂದ ಆ ಉಬ್ಬಸ ಸಮಸ್ಯೆಯಿಂದ ನಿವಾರಣೆ ಹೊಂದಬಹುದು. ಶುಭವಾಗಲಿ. ಓಕೆ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ತುಮಕೂರಿನಿಂದ ರಜನಿಕಾಂತ್ ಕರೆ ಮಾಡಿದ್ದಾರೆ. ನಮಸ್ಕಾರ ರಜನಿಕಾಂತ್. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ.
ಮೇಡಮ್ ನಮ್ದು ಡೇಟ್ ಆಫ್ ಬರ್ತ್ ಇಲ್ಲ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೌದು. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ನಮ್ಮ ತಮ್ಮವ್ರು ಕೇಳಿದ್ರು ನಿಮ್ಮ ಜ್ಯೋತಿಷ್ಯ ತುಂಬಾ ಚೆನ್ನಾಗಿ ಆಗ್ ಬಂದಿದೆ ಅವ್ರಿಗೆ. ಅದರಿಂದ ನಾವೊಂದ್ಸಲ ಕೇಳೋಣ ಅಂತ ಬಂದಿದ್ರ ನಿಮ್ ತಮ್ಮವರು? ಹೌದು, ಬಂದಿದ್ರು. ಏನಾಯ್ತಂತೆ? ಮದುವೆ ವಿಚಾರದಲ್ಲಿ ಮಾತಾಡಿದ್ರು. ಒಂದ್ಸಲ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮದುವೆ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಅದೇ ತರದಲ್ಲಿ ಅದೇ ಮಂತಲ್ಲಿ ಇದಾಗಿದೆ. ಅದರಿಂದ ಅದು ತುಂಬಾ ಇದಾಗಿದೆ. ಅವ್ರು ಮತ್ತೆ ವೆಹಿಕಲ್ ಏನೋ ಕೇಳಿದ್ರಂತೆ, ವೆಹಿಕಲ್ದು ಎಲ್ಲ ಚೆನ್ನಾಗಿ ಆಗ್ ಬಂದಿದೆ. ಅದರಿಂದ ಇನ್ನೊಂದ್ಸಲ ಕೇಳೋಣ. ಮತ್ತೆ ನಮ್ ಬಗ್ಗೆ, ನಮ್ದು ಭೂಮಿ ಬಗ್ಗೆ ಹೆಂಗಿದೆ? ನಿಮ್ ಬಗ್ಗೆ ಕೇಳ್ಬೇಕಾ ಈಗ? ಹೌದು ಗುರುಜಿ. ನಿಮ್ಮ ಜನ್ಮ ದಿನಾಂಕ ಇಲ್ಲ, ಮಕ್ಕಳದ ಯಾರ್ದಾರ ಇದೆಯಾ? ಮಗಳದಿದೆ ಗುರುಜಿ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 21/7/2006. 2006. ಟೈಮ್ ಹೇಳಿ. 3:45. 3:45. ಯಾವಾಗ? 3:45 PM ಮಧ್ಯಾಹ್ನ ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ, ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ, ರೋಹಿಣಿ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಬುಧ ಸ್ವಕ್ಷೇತ್ರದನಾಗಿ ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಜ್ಯೇಷ್ಠ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥದ್ದು. ನಿಮ್ಮ ಬಗ್ಗೆ ಹೇಳಬೇಕು ಅಂತಕ್ಕಂಥದ್ದು ನೋಡಿದಾಗ ಭಾಗ್ಯಸ್ಥಿತನಾಗಿರ್ತಕ್ಕಂಥ ಒಂದು ಶನಿಯ ಭಾವ ಅಂತಕ್ಕಂಥದ್ದು. ಅದರಲ್ಲೂ ಕೂಡ 2015 ನವೆಂಬರಿಂದ ಈಚೆಗೆ ರಾಹುವಿನ ದಶಾಭಕ್ತಿ ಅಂತಕ್ಕಂಥ ರಾಹು ಅಂತಕ್ಕಂಥ ಅಷ್ಟಮ ಸ್ಥಿತ. 2015ರಿಂದ ಈಚೆಗೆ ಆರ್ಥಿಕವಾದಂಥ ಒಂದು ಪ್ರಗತಿಗಳಾಗಬೇಕು, ಆರ್ಥಿಕವಾದಂಥ ಪ್ರಗತಿ ಆಗತ್ತೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು. ಒಂದು, ನೀವು ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿರೋದ್ರಿಂದ 2018 ಜುಲೈ ನಂತರವಾಗಿ ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಅನುಕೂಲವಾಗುತ್ತೆ. ಯಾವುದೋ ಒಂದು ಸ್ಥಿರಾಸ್ತಿ ಅಂತಲೂ ಕೂಡ 2018ನೇ ಇಸ್ವಿ ಜುಲೈಯಿಂದ ಆಗಸ್ಟ್ ಒಳಗಡೆ ನಿಮಗೆ ಆಗಲೇಬೇಕು, ಹಾಗೆ ಆಗುತ್ತೆ, ಅನುಕೂಲವಾಗ್ತಕ್ಕಂಥದ್ದು ಉಂಟು. ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಶುಭವಾಗಲಿ. ಧನ್ಯವಾದಗಳು ರಜನಿಕಾಂತ್. ಗುರುಜಿ, ಇನ್ನು ನಾಳೆ ಶುಭ ಶುಕ್ರವಾರ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಮೂಲ ನಕ್ಷತ್ರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಶುಭಾನ ಅಶುಭಾನ, ಮೂಲ ನಕ್ಷತ್ರ ಅಂದಿದ ತಕ್ಷಣ ಎಲ್ಲರೂ ಕೂಡ ಹೆದರ್ಕೊಂಡಿರ್ತಾರೆ. ಯಾವ ಸಮಯದಲ್ಲಿ ಕಳಶವನ್ನ ಹೂಡಬೇಕಾಗತ್ತೆ, ವರಮಹಾಲಕ್ಷ್ಮಿ ಕಳಸ ಒಂದೇ ಸಾಕ, ಸರಸ್ವತಿಯನ್ನು ಪೂಜೆ ಮಾಡಬೇಕಾ ಅನ್ನುವಂತಹ ಗೊಂದಲಗಳು ಇದೆ. ತಿಳಿಸ್ಕೊಡಿ ಗುರುಜಿ. ಖಂಡಿತ. ಸಾಮಾನ್ಯವಾಗಿ ಪೂಜೆಗಳು ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಅಂತಕ್ಕಂಥದ್ದೇ. ಬಹಳ ಮುಖ್ಯವಾಗಿ ಕಾಡ್ತಕ್ಕಂಥ ಪ್ರಶ್ನೆ, ಯಾವ ಸಮಯದ ಟೈಮಲ್ಲಿ ಬಹಳ ಒಳ್ಳೆಯದು, ಯಾವ ಮಂತ್ರ ಜಪ ಮಾಡಬೇಕು, ಮಂತ್ರದ್ದಂತೂ ಕೂಡ ಹೇಳಿ ಆಗೋಗಿದೆ. ಇನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಸಮಯವನ್ನು ನೋಡಿದಾಗ ಸೂರ್ಯ ಉದಯ ಆಗುವುದರ ಮೊದಲು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಬಹಳ ಒಳಿತು. ಒಂದು. ಎರಡನೇದು, ಆ ಸಮಯಕ್ಕೆ ಸಾಧ್ಯವಾಗೋಲ್ಲ, ಪುಟ್ಟ ಮಕ್ಕಳಿದ್ದಾರೆ ಅಥವಾ ರಾತ್ರಿ ನಿದ್ದೆಗೆಟ್ಟಿದ್ದೀರಿ, ಅಷ್ಟು ಬೇಗ ಎದ್ದೇಳೋಕ್ಕಾಗಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಇರುವಂಥವ್ರು ಬೆಳಿಗ್ಗೆ 9:30ರಿಂದ 9:45 ಒಳಗಡೆ ತುಂಬ ಶುಭ ಸಮಯ ಅಂತಕ್ಕಂಥದ್ದು ಇರತಕ್ಕಂಥದ್ದು. ಆ ಸಮಯವನ್ನಾದ್ರೂ ಕೂಡ ನೀವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳಿತು, ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡುವುದಕ್ಕೆ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ, ಮೂಲಾ ನಕ್ಷತ್ರದಲ್ಲಿ ವರಮಹಾಲಕ್ಷ್ಮಿಯ ಒಂದು ದಿವಸ ಮೂಲಾ ನಕ್ಷತ್ರದಲ್ಲೇ ಬಂದಿರತಕ್ಕಂಥದ್ದು. ಕಳೆದ ಬಾರಿಯೂ ಕೂಡ ಮೂಲಾ ನಕ್ಷತ್ರದಲ್ಲಿ ಬಂದಿದ್ದರಿಂದ ಇಲ್ಲದಂಥ ರಾದ್ಧಾಂತಗಳಾಗಿದ್ದನ್ನು ನಾವು ನೋಡುತ್ತೀವಿ. ಆದರೆ ಈ ಸರಿ ಮೂಲಾ ನಕ್ಷತ್ರದಲ್ಲಿ ಬಂದಿರತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರೋದ್ರಿಂದ ಲಕ್ಷ್ಮಿಯ ಜೊತೆಯಲ್ಲಿ ಸರಸ್ವತಿ ನಕ್ಷತ್ರವೂ ಕೂಡ ಬಂದಿರತಕ್ಕಂಥದ್ರಿಂದ ಲಕ್ಷ್ಮಿ ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ, ಯಾರಿಗೆ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ತೊಡಕು ಕಾಣ್ತದೋ, ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಪ್ರಗತಿಗಳು ಕಾಣ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆಯೋ, ಅಥವಾ ಹೆಣ್ಣು ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಲಕ್ಷ್ಮಿಯ ಜೊತೆಯಲ್ಲಿ ಸರಸ್ವತಿಯನ್ನು ಪೂಜೆ ಮಾಡ್ತಕ್ಕಂಥ. ಸರಸ್ವತಿಯನ್ನು ಹೇಗೆ ಪೂಜೆ ಮಾಡೋದು, ಅಥವಾ ವೀಣೆಯಲ್ಲಿ ಸರಸ್ವತಿ ಪೂಜೆ ಮಾಡಿದ್ರೂ ಆಗುತ್ತೆ, ಅಥವಾ ಒಂದು ಪುಸ್ತಕವನ್ನು ಇಟ್ಟು ಪೂಜೆ ಮಾಡಿದ್ರೂ ಕೂಡ ಆಗುತ್ತೆ. ಲಕ್ಷ್ಮೀ ಸರಸ್ವತಿ ಇಬ್ಬರನ್ನೂ ಕೂಡ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ಶ್ರೇಯಸ್ಕರ ಇವತ್ತಿನ ದಿವಸ. ಅಂದರೆ ನಾಳೆ ವರಮಹಾಲಕ್ಷ್ಮಿಯ ಹಬ್ಬದ ದಿವಸ. ಒಂದು ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರೂಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶಿವಶ್ರೀ ಜ್ಯೋತಿಷ್ಯ ಕೇಂದ್ರ ನಂಬರ್ 5, 3ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬಸ್ ಸ್ಟಾಪ್ ಹತ್ತಿರ, ಬೆಂಗಳೂರು 560096. ದೂರವಾಣಿ ಸಂಖ್ಯೆಗಳು ಹೀಗಿದೆ: 9972273719, ಮತ್ತೊಂದು ದೂರವಾಣಿ ಸಂಖ್ಯೆ 9686869938.
ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.